ಸುನಿ ಸರ್ ಟೀಸರ್ ನೋಡಿದ ತಕ್ಷಣ ಎಲ್ಲರೂ ಬಹುಪರಾಕ್ ಅಂತ ಹೇಳೋದಕ್ಕೆ ರೆಡಿ ಆಗಿರ್ತಾರೆ. ಆ ಚಿಕ್ಕ ತುಣುಕಲ್ಲೇ ಅಷ್ಟೊಂದು ವಿಷಯವನ್ನ ಇಟ್ಟಿದ್ದೀರಾ. ಸೊ ಇಷ್ಟು ವರ್ಷಗಳ ಜರ್ನಿ ಗತವೈಭವ ಹೇಗಾಗಿದೆ, ನಮ್ಮ ಮುಂದೆ ಹೇಗೆ ಕಾಣಿಸ್ಕೊಳ್ಳುತ್ತೆ? ಎಲ್ಲ ಪತ್ರಿಕಾ ಮಾಧ್ಯಮ ಹಾಗೂ ಸಾಮಾಜಿಕ ಜಾಲತಾಣದವರಿಗೆ ನಮಸ್ಕಾರ. ಎಸ್.ಎಲ್. ಭೈರಪ್ಪ ಸರ್ ಮತ್ತೆ ಅಪ್ಪು ಸರ್ನ ನೆನೆಸ್ಕೊಂಡು ಎಸ್.ಎಲ್. ಭೈರಪ್ಪ ಸರ್ ಮತ್ತೆ ಅಪ್ಪು ಸರ್ನ ನೆನೆಸ್ಕೊಂಡು ನಾನು ಮಾತು ಶುರು ಮಾಡ್ತೀನಿ. ಗತವೈಭವ ಈ ಪ್ರಾಜೆಕ್ಟ್ ಎಷ್ಟು ಸೀರಿಯಸ್ ಆಗಿ ತಗೊಂಡಿದ್ದೆ ಅಂದ್ರೆ, ಎಲ್ಲಾರ್ಗೂ, ನಮಗೆ ಮಾತ್ರ ಅಲ್ಲ ಎಲ್ಲಾರ್ಗೂ ಅನ್ಸ್ಬೇಕಿತ್ತು ಇದು ಗತವೈಭವ ಅಂತ. ನಿನ್ನೆ ಒಬ್ಬ ಪ್ರೆಸ್ ಅವ್ರಿಗೆ ಫೋನ್ ಮಾಡಿದೆ, ಸರ್ ನಾಳೆ ಪ್ರೆಸ್ ಮೀಟ್ ಇದೆ ಬನ್ನಿ ಅಂತ. ಯಾವುದು ಅಂದ್ರು, ಗತವೈಭವ. ಓ ಗತವೈಭವನ ಅಂದ್ರು. ಸೊ ಎಲ್ರಿಗೂ ಗೊತ್ತಾಗಿದೆ ಗತವೈಭವದಿಂದ ನಾವು ಮಾಡ್ತಾ ಇದೀವಿ ಅಂತ. ಇದ್ರ ಬಗ್ಗೆ ಹೇಳ್ಬೇಕಂದ್ರೆ, ದುಷ್ಯಂತ್ ಒಮ್ಮೆ ಬಂದಿದ್ರು ಒಳ್ಳೆ ಹುಡುಗ ಪ್ರಥಮ್ ಜೊತೆ ಆಫೀಸಲ್ಲಿದ್ದಾಗ. ನಾನು ಅವತಾರ್ ಪುರುಷ ಮತ್ತೆ ಸಖತ್ ಮಾಡ್ತಿದ್ದೆ. ಟೈಮಲ್ಲಿ ಸರಿ ನೋಡೋಣ ಅಂತ ಹೇಳಿ ಮುಂದಕ್ಕೆ ಹೋಯ್ತು. ಆಮೇಲೆ ಒಂದು ದಿವಸ ಪುಷ್ಕರ್ ಸರ್ ಜೊತೆ ಬಂದರು, ಇಲ್ಲೇ ಮಹಾಲಕ್ಷ್ಮಿ ಲೇಔಟ್ ಕಮಲ ಬಂದ್ಕೊಂಡಿಲ್ಲಿ. ಅವ್ರ ಸರ್ ಹೇಳಿದಾಗ ಇಲ್ಲ ಅನ್ನೋಕ್ಕಾಗಲ್ಲ, ಸರಿ ಅಂದ್ಬಿಟ್ಟು ಕಮಿಟ್ ಆದ. ನಾನು ಕಮಲ ಬಂದ್ಕೊಂಡಿಲ್ಲಿ ಅಡ್ವಾನ್ಸ್ ಆಯ್ತು ನನಗೆ, ಸರಿ ಮಾಡೋಣ ಅಂತ ಆಯಿತು. ಅಲ್ಲಿಂದ ಆಫೀಸ್ ವರ್ಕ್ ಮಾಡಿ ಒಂದು ಪ್ರಾಜೆಕ್ಟ್ ಶುರು ಮಾಡಿ ಎಲ್ಲ ಕತೆ ಎಲ್ಲ ಆದಮೇಲೆ ಈ ಹೀರೋ ಲಾಂಚ್ ವಿಡಿಯೋ ನೋಡಿದ್ರಲ್ಲ, ಅದು ಟೀಸರ್ ಶೂಟ್ ಮಾಡಿದಾಗ ಶೂಟ್ ಮಾಡ್ಕೊಂಡ್ಬಂದು ಬಂದ ಮೇಲೆ ನೀನು ಆನ್ ಫ್ಲೋರ್ ಹೋಗ್ಬೇಕು. ಅವಾಗ ಒಂದು ಪ್ರೊಡಕ್ಷನ್ ಕೂತಿದ್ದಾಗ ಗೊತ್ತಾಯ್ತು ಇದು ಲಿಮಿಟ್ ಮೀರಿ ಹೋಗ್ಬಿಟ್ಟಿದೆ ಬಜೆಟ್ ಅಂತ. ಸೊ ಅಲ್ಲಿಗೆ ಆ ಪ್ರಾಜೆಕ್ಟ್ ಸ್ವಲ್ಪ ಕೂತ್ಕೊಂತು. ಬಟ್ ಟೀಸರ್ ಶೂಟ್ ಮಾಡ್ಬಿಟ್ಟಿದ್ದು, ಅದು ರಿಲೀಸ್ಗೂ ರೆಡಿ ಆಗಿತ್ತು. ಆಮೇಲೆ ಅಡ್ವಾನ್ಸ್ ತಗೊಂಡ್ಬಿಟ್ಟಿದ್ದೆ, ಖರ್ಚಾಗೋಗಿತ್ತು. ಸೊ ಈಗ ಪ್ರಾಜೆಕ್ಟ್ ಮುಂದ್ಬಿಟ್ರೆ ಅಡ್ವಾನ್ಸ್ ವಾಪಸ್ ಕೊಡ್ಬೇಕಲ್ಲ, ಅವಾಗ ನಾನು ಬೇರೆ ಪ್ಲ್ಯಾನ್ಗಳು ಮಾಡಿ ಸರಿ ಅಂದ್ಬಿಟ್ಟು, ಲಕ್ಕಿಲಿ ಇದರಲ್ಲಿ ಒಂದು ಡೈಲಾಗ್ ಹೊಡೆದಿದ್ದೆ, ಹೀರೋ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡ್ತಾನೆ, ಆ ಬೀರಲ್ಲಿರೋ ಸ್ಕ್ರಿಪ್ಟ್ ತೆಗಿ ಮಾಡೋಣ ಅಂತ. ಸುಮ್ಮನೆ ಅದೇನು ದುಷ್ಯಂತ್ ಯಾವಾಗಲೂ ಹೇಳ್ತಿರ್ತಾನೆ, ನಾವೇನು ಬೇಡ್ಕೊಂತಿರ್ತೇವೆ ಅದು ದೇವ್ರು ಕೊಡ್ತಾನೆ ಅಂತ. ಸೊ ಅದೇ ರೀತಿ ಈ ಸ್ಕ್ರಿಪ್ಟ್ ಅವಾಗ ಗತವೈಭವ ತೆಗೆದ ಹೇಳೋಣ ಅಂತ. ಸೊ ಹೇಳಿದಾಗ ಗೊತ್ತಿತ್ತು ಇದು ಒಂದೇ ಅಟೆಂಪ್ಟಲ್ಲಿ ಓಕೆ ಆಗುತ್ತೆ ಅಂತ. ಸೊ ಅಲ್ಲಿಂದ ಗತವೈಭವ ಅಂದರೆ ಈ ಪ್ರಾಜೆಕ್ಟ್ ನನ್ನ ಬ್ಯಾನರಲ್ಲಿ ಮಾಡಬೇಕು ಅಂತಲೇ ನಾನು ತುಂಬ ದಿವಸಗಳಿಂದ ಎತ್ತಿಟ್ಕೊಂಡಿದ್ದು. ಬಟ್ ಬಜೆಟ್ ಎಕ್ಸೀಡ್ ಆಗ್ತಿರೋದ್ರಿಂದ ನಾನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಸೈಡಲ್ಲಿ ಇಟ್ಟಿದ್ದೆ. ಆಮೇಲೆ ಅದೇ ಮಾಡಿಸ್ಕೊಳ್ತು, ಇದು ದುಷ್ಯಂತೆ ಮಾಡಬೇಕಿತ್ತು ಅಂತ ಮೋಸ್ಟ್ಲಿ ಬರ್ದಿತ್ತು. ಸೊ ಹಾಗಾಗಿ ಮಾಡಿಸ್ಕೊಳ್ತು. ಅದಕ್ಕೋಸ್ಕರ ನಾನು ಬ್ಯಾನರ್ ಕ್ಯಾರಿ ಮಾಡಿದ್ದೀನಿ. ಇದ್ರಲ್ಲಿ ಪ್ರೊಡ್ಯೂಸರ್ ಬಂದು ದೀಪಕ್ ಸರ್ ಮಾತ್ರ. ಸೊ ಆವಾಗ ಅಲ್ಲಿಂದ ಗತವೈಭವ ಶುರು ಆಯಿತು. ನಿಜವಾಗ್ಲೂ ನಾನು ಲಕ್ಕಿ ಅಂತ ಹೇಳ್ಬೇಕು ಈ ಪ್ರಾಜೆಕ್ಟ್ ಟೇಕ್ ಓವರ್ ಆಗಿ ಇವತ್ತು ಇಲ್ಲಿಗೆ ಬಂದಿದ್ದಕ್ಕೆ. ಸೊ ನಾನು ಯೂಶಲಿ ಬಜೆಟ್ಗಳು ಅಂದರೆ ಒಂದು ಮಿನಿಮಮ್ ಬಜೆಟಲ್ಲೇ ಕತೆ ಬರ್ತೀನಿ, ಮಿನಿಮಮ್ ಇದರಲ್ಲೇ ಆಗುತ್ತೆ. ಬಟ್ ಇದು ಪೇಪರ್ ಮೇಲೆ ಬರೆಯೋದು ಈಸಿ, ಏನು ಬೇಕಾದ್ರೂ ಬರೆಯೋದು ನಾವು. ಅದನ್ನ ತೆರೆ ಮೇಲೆ ತರಕ್ಕೆ ತುಂಬ ಶ್ರಮ ಆಗುತ್ತೆ. ಸೊ ಆ ಶ್ರಮಕ್ಕೆ ಬ್ಯಾನರ್ಗೆ ಮತ್ತೆ ಪ್ರತಿಯೊಬ್ಬರು ಟೆಕ್ನಿಷಿಯನ್ಸ್ ಕೇಳಬೇಕು. ಅಫ್ಕೋರ್ಸ್ ಇದು ಒಂದು 4 ಸಿನಿಮಾ ಅದಷ್ಟೇ ನಮಗೆ ಆಗಿದೆ ಇದ್ರದ್ದು ಒಂದು ಜರ್ನಿ. ಅಂದರೆ ಒಂದೊಂದು ಎಪಿಸೋಡ್ ಮಾಡ್ಬೇಕಾದ್ರೆ ನಮ್ಗೆ ಒಂದು ಫಿಲಮ್ ವರ್ಕ್ ಮಾಡಿದಷ್ಟು ಇದಾಗ್ತಿದ್ದು. ದೇವಲೋಕ ಇರ್ಬೋದು, ಅವ್ರು ಹೇಳ್ದಂಗೆ ಆ್ಯಡ್ ಶೂಟ್ ಎಲ್ಲ ನಿಂತಿತ್ತಂತೆ ಅವತ್ತು. ಹೀರೋ ಲೈಟ್ಸ್ ಎಲ್ಲ ನಮಗೆ ಬಂದಿತ್ತು. ಆ ದೇವಲೋಕನ ವಿಲಿಯಂ ಸರ್ ಕಟ್ಕೊಟ್ಟಿದ್ದ ರೀತಿ ಅದಿರ್ಬೋದು, ಅಥವಾ ಪೋರ್ಚುಗಲ್. ನಾನು ಸುಮ್ಮನೆ ಒಂದು ವಾಸ್ಕೋಡಗಾಮ ಎಪಿಸೋಡ್ ಬರೆದಿದ್ದೆ. ಸೊ ಅದು ಸ್ಕ್ರೀನ್ ಪ್ಲೇ ಬರೆದು ವೆಂಕಿ ಅಂತ ಸ್ಕ್ರೀನ್ ಪ್ಲೇ ಬರೆದ್ರು. ಸೊ ನಾವು ಹೋಗಿ ಅದನ್ನ ದುಷ್ಯಂತ್, ದೀಪಕ್ ಸರ್ ಎಲ್ಲರೂ ಅನುವು ಮಾಡಿಕೊಟ್ಟು ಪೋರ್ಚುಗಲಲ್ಲೇ ಶೂಟ್ ಮಾಡ್ಕೊಂಬಂದು. ಅಂದರೆ ಅದು ಅಷ್ಟೇ ನ್ಯಾಚುರಲ್ ಆಗಿ ಬರಲಿ ಅಂತ ಅದೇ ಬೋಟು, ಅದೇ ಪೈರಟ್ ಶಿಪ್ ಹುಡುಕಿ ಆ ರೀತಿ ಎಲ್ಲ. ಸೊ ಪ್ರತಿಯೊಂದೂ ಏನು ಅನ್ಕೊಂಡಿದ್ದಾರೆ ಅದೆಲ್ಲ ತುಂಬ ಚೆನ್ನಾಗಿ ಬಂದಿದೆ. ಕೆಲವು ಸಿನಿಮಾಗಳು ಪಬ್ಲಿಸಿಟಿ ಮಾಡಿ ಬರುತ್ತೆ, ಈ ಸಿನಿಮಾ ರಿಲೀಸ್ ಆದರೆ ಸಾಕು ಪಬ್ಲಿಸಿಟಿ ಆಗುತ್ತೆ. ಸೊ ನನಗೆ ಈ ಆಡಿಯನ್ಸ್ ಹೆಂಗೆ ಕಾಯ್ತಿದ್ದಾರೆ, ನಾನು ಹಂಗೆ ಕಾಯ್ತಾ ಇದ್ದೀನಿ. ಗತವೈಭವ ಆಚೆ ಬರಬೇಕು, ನಾನು ನೋಡಬೇಕು. ಒಂದ್ಸಲ ಆಡಿಯನ್ಸ್ ಜೊತೆ ಕೂತ್ಕೊಂಡು ನಾನು ನೋಡಬೇಕು ಅಂತ ನಾನು ಕಾಯ್ತಾ ಇದ್ದೀನಿ. ಅಫ್ಕೋರ್ಸ್ ಈಗ RR ಎಲ್ಲ ಮುಗಿದಿದೆ, VFX ಮಾತ್ರ ಪೆಂಡಿಂಗ್ ಇದೆ. ನಿರ್ಮಲ್ ತುಂಬ ಶ್ರಮ ವಹಿಸಿ ಮಾಡ್ತಾ ಇದ್ದಾರೆ. ಅಂದರೆ ಈ ಟೀಸರ್ ಬಂದಿದ್ದು ಪೂರ್ತಿ VFX ಅಲ್ಲ, ನಾವೊಂದು ಅರ್ಜೆಂಟಿಗೆ ಕಟ್ ಮಾಡ್ದೋ ಒಂದು ಥಿಯೇಟರ್ಗೆ ಅಪ್ಲೋಡ್ ಮಾಡ್ಕೋದೋ, ಅದಕ್ಕೆ ಅನಿಮಲ್ಸ್ ಎಲ್ಲ ಯೂಸ್ ಮಾಡಿಲ್ಲ. ಇಲ್ದಿದ್ರೆ ಇನ್ನೂ ನಮ್ಮ ಹತ್ರ ಬ್ಯೂಟಿಫುಲ್ ಶಾರ್ಟ್ಸ್ ಇದೆ. ಅನಿಮಲ್ಸ್ ಎಲ್ಲ ಅವಾಯ್ಡ್ ಮಾಡಿದ್ದೀವಿ. ಸೊ ಆ ಕಾರಣಕ್ಕಾಗಿ ಇದನ್ನು ಅವಾಯ್ಡ್ ಮಾಡಿದ್ದೀವಿ. ಇನ್ನು ಕೆಲವೊಂದು ದೇವಲೋಕದ್ದು ಸಮುದ್ರ ಮಂಥನ ಅಂತ ಒಂದು ಎಪಿಸೋಡ್ ಬರುತ್ತೆ, ಮತ್ತೆ ಕಮಲದ ಪೋರ್ಷನ್ ಬರುತ್ತೆ. ಅಲ್ಲೆಲ್ಲ ತುಂಬ ಅದ್ಭುತವಾಗಿ ಬಂದಿದೆ. ಕಮಲ ಓಡಿಸಿರೋದಿರ್ಬೋದು, ಪ್ರತಿಯೊಂದು ಶಾರ್ಟ್ಸ್ಗಳು ಅವೆಲ್ಲ ತುಂಬ ಅದ್ಭುತವಾಗಿ ಬಂದಿದೆ. ಬಟ್ ಅನಿಮಲ್ನ ಅವಾಯ್ಡ್ ಮಾಡಿರೋದ್ರಿಂದ ಅವನ್ನ ಬಂದಿಲ್ಲ. ಮೇ ಬಿ ಟ್ರೈಲರಿಗೆ ಬರ್ಬೋದು ಅಥವಾ ಫಿಲಮಲ್ಲೇ ನೋಡ್ತೀರ. ಅದು ಬಿಟ್ಟು ವಿಲಿಯಂ ಸರ್, ನಾನು ಸ್ಪೆಕ್ಸು ಹಾಕಲ್ಲ, ಗುಂಡು ಹಾಕಲ್ಲ, ಅವೆರಡು ವಿಲಿಯಂ ಸರ್ ಇದ್ದಂಗೆ ನನಗೆ. ಸೊ ಅವ್ರ ಜೊತೆಲಿ ಇದ್ರೆ
ಆ, ಆ, ಅಂದ್ರೆ ನಾವು ಅವತಾರ ಪುರುಷದಿಂದ ಒಡನಾಟ ಇರೋದಕ್ಕೆ ಅವತಾರ ಪುರುಷದಲ್ಲಿ ನಾವು ವರ್ಕ್ ಮಾಡ್ತಿದ್ದ ಡೈಲಿ ಹೋಗಿ ಈ ಶಾರ್ಟ್ ಹೀಗೆ ಅಂತ. ಬಟ್ ಈಗ ಏನ್ ಬೇಕಾಗಿಲ್ಲ, ನಾನು ಎಕ್ಸ್ಪ್ಲೇನ್ ಮಾಡಿದ್ರೆ ಅವ್ರಿಗೆ ಗೊತ್ತಾಗುತ್ತೆ ಏನೇನು ಶಾರ್ಟ್ ಡಿವೈಡ್ ಆಗುತ್ತೆ ಆ ರೀತಿ ಅಂತ. ಮತ್ತೆ ಅಫ್ಕೋರ್ಸ್ VFX ಅಪ್ಲೋಡ್ ಆಗೋವರೆಗೂ ಅವ್ರು ಮಾಡ್ತಾನೆ ಇರ್ತಾರೆ. ಸೊ ಅದಾಗಿನೇ ದೀಪಕ್ ಸರ್ಗೆ ನಾನು ಥ್ಯಾಂಕ್ಸ್ ಹೇಳಲೇಬೇಕು, ಯಾಕಂದ್ರೆ ಏನೇ ಕೇಳಿದ್ರು ಡಿಸ್ಕಷನ್ ಮೇಲೆ ಪ್ರತಿಯೊಂದು ಅನುವು ಮಾಡಿಕೊಟ್ಟಿದ್ದಾರೆ. ಸೊ ಅದಕ್ಕೆ ನಾನು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತೆ ದೇವಣ್ಣ ಪ್ರೊಡಕ್ಷನ್ ಮ್ಯಾನೇಜರ್ ಇರೋದು, ಪ್ರತಿಯೊಂದು ಅಂದ್ರೆ ಆನ್ಲೈನ್ ಮಾಡ್ಕೊಟ್ಟಿರೋದು, ರಾಗಣ್ಣ ಆರ್ಟ್ ಡಿಪಾರ್ಟ್ಮೆಂಟ್ ಇರೋದು, ಶಿವ್ ಸರ್ ದೇವಲೋಕ ಸೆಟ್ ಹಾಕೊಟ್ಟಿದ್ದಾರೆ, ಮತ್ತೆ ಉಲ್ಲಾಸ್ ಕಮಲಾ ಪೋರ್ಷನ್ ಮಾಡ್ಕೊಟ್ಟಿದ್ದಾರೆ. ಅಂದ್ರೆ ಸ್ಟಾರ್ಟಿಂಗ್ ಒಂದು 40 ಪೋರ್ಷನ್ ಶೂಟ್ ನಾನು ಒಂದು 10 days ಅಲ್ಲಿ ಮುಗಿಸಿದ್ದ ಕೂರ್ಗು ಮತ್ತೆ ಬೆಂಗಳೂರಲ್ಲಿ. ಇನ್ನ ಒಂದು 40% ಪೋರ್ಷನ್ 40 days ತಗೊಂಡ್ ಮಾಡಿದೀವಿ ನಾವು ಪ್ರತಿಯೊಂದು. ಅಂದ್ರೆ ಆ ಸಿನಿಮಾ ಹಂಗಂಗ್ ಕೇಳ್ಕೊಂಡು ಹೋಗ್ತು. ತಿರ್ಗಾ ದೇವಲೋಕನ ತುಂಬಾ ಟೈಮ್ ತಗೊಂಡ್ ಮಾಡ್ದೋ, ಪೋರ್ಚುಗೀಸ್ ಈ ರೀತಿ ಒಂದೊಂದು ಎಪಿಸೋಡ್ಗಳು ಟೈಮ್ ತಗೊಂಡ್ ಮಾಡಿದೀವಿ. ದೇವಣ್ಣ ಕಾಸ್ಟ್ಯೂಮ್ ಡಿಸೈನ್, ಮತ್ತೆ ವರ್ಷಿಣಿ ಮೇಡಮ್ ಕಾಸ್ಟ್ಯೂಮ್ ಡಿಸೈನ್ ಮಾಡಿದ್ದಾರೆ. ಅವ್ರಿಗೂ ಬಂದಿಲ್ಲ, ಅವರು ಧನ್ಯವಾದ ತಿಳಿಸ್ತೀನಿ ಪ್ರತಿಯೊಬ್ಬರಿಗೂ. ಇನ್ನ ಆರ್ಟಿಸ್ಟ್ ಬಗ್ಗೆ ಹೇಳ್ಬೇಕಂದ್ರೆ ದುಷ್ಯಂತ್ ಸೇಮ್ ಇದೇ ರೀತಿ. ಅಂದ್ರೆ ಫಸ್ಟ್ ಡೇ ಬಂದಾಗ ಸುನೀತಾ ಅಂತ ಒಂದು ಆಪೋಸಿಟ್ ಆರ್ಟಿಸ್ಟ್ಗೆ ಕೇಳೋರು, ಸರ್ 3 ತರ ಇದೆ ನನ್ನ ರಿಯಾಕ್ಷನ್, ಯಾವ ತರದ್ ಬೇಕು ಅಂತ. ಸೊ ಈಗ ಆಪೋಸಿಟ್ ಆರ್ಟಿಸ್ಟ್ಗೆ ನೀವು ಈ ರೀತಿ ಮಾಡ್ತಾರಲ್ಲ, ಇವೆರಡು ಬಿಟ್ಟು ಈ ರೀತಿ ಮಾಡಿ ಅಂತ ಹೇಳೋಲ್ಲ. ಅಂದ್ರೆ ಈ ಜರ್ನಿ ಒಂದು 4 years ಜರ್ನಿ ನಮ್ದು ಗತವೈಭವ. ತುಂಬಾ ನ್ಯಾಚುರಲ್ ಆರ್ಟಿಸ್ಟ್ ನಾನು ವರ್ಕ್ ಮಾಡಿರೋದ್ರಲ್ಲಿ. ತುಂಬಾ ನ್ಯಾಚುರಲ್ ಆಗಿ ಆಕ್ಟ್ ಮಾಡ್ತಾನೆ. ಮತ್ತೆ ಭಾಷಾ ಸ್ಪಷ್ಟನೆ ಒಂದು ತುಂಬಾ ಚೆನ್ನಾಗಿದೆ. ಮತ್ತೆ ಒಂದು ವಾಯ್ಸ್ ಏರಿಳಿತ ಅವೆಲ್ಲ ತುಂಬಾ ಸ್ಪಷ್ಟವಾಗಿದೆ. ಸೊ ಪ್ರೊಡ್ಯೂಸರ್ ಹೇಳ್ದಂಗೆ ಅವ್ರಿಗೆ ನ್ಯಾಷನಲ್ ಅವಾರ್ಡ್ ಬರ್ಲಿ ಅಂತ ಕೇಳ್ಕೊತೀನಿ. ಅಟ್ ದ ಸೇಮ್ ಟೈಮ್ ಆಶಿಕಾ ರಂಗನಾಥ್, ಆಶಿಕಾ ಅವ್ರ ಬಗ್ಗೆ ಹೇಳ್ಬೇಕು ಅಂದ್ರೆ ಮೇ ಬಿ ಫ್ಯಾಮಿಲಿ ತರ ಆಗಿದ್ದಾರೆ. ಅವತಾರ ಪುರುಷ ಮೇ ಬಿ ಒಂದು 7 years ಇಂದ, ನಮಗೆ 2 ಫಿಲಮ್ ಆದ್ರೂ 7 years ಇಂದ ಒಂದು ಜರ್ನಿ ಆಗಿದೆ. ಯಾವ ಡೈರೆಕ್ಟರ್ ಹೀರೋಯಿನ್ಗೆ ಮಾತಾಡಲ್ಲ, ಸಿಸ್ಟರ್ ತರ ಆಶಿಕಾ ನನಗೆ. ಥ್ರೂಔಟ್ ಅವ್ರಂದ್ರೆ ಅವರು ಅಂದ್ರೆ ಅವ್ರ ಪೇರೆಂಟ್ಸ್ ಜೊತೆ ನಾನು ಮಾತಾಡೋದಾಗಿರ್ಬೋದು, ಅಥವಾ ಥ್ರೂಔಟ್ ಹಂಗ್ ಬಂದಿರೋದ್ರಿಂದ ನಾನ್ ಸೆಟ್ಟಲ್ಲಿ ಜಗಳ ಅಂತ ಮಾಡಿದ್ರೆ ಗತವೈಭವದಲ್ಲಿ ಮಾತ್ರ ಆಶಿಕಾ ಲೈಫಲ್ಲಿ. ಸೊ ವೆರಿ ಸ್ವೀಟ್. ಅಂದ್ರೆ ಆಕ್ಟಿಂಗ್ ಬಿಟ್ಟುನು ಅಂದ್ರೆ ಏನೇ ಸಿನಿಮಾದ ಡಿಪಾರ್ಟ್ಮೆಂಟ್ ಏನೇ ವಿಷಯ ಇದ್ರು ಡಿಸ್ಕಸ್ ಮಾಡ್ತೀವಿ. ಅವತಾರ ಪುರುಷದಿಂದನು ಎಲ್ಲದಕ್ಕೂ ಅವರು ಸಪೋರ್ಟಿವ್ ಆಗಿದ್ದಾರೆ. ಥ್ಯಾಂಕ್ ಯು ಆಶಿಕಾ. ಅಟ್ ದ ಸೇಮ್ ಟೈಮ್ ನಾನು ಡೈರೆಕ್ಟರ್ ಆಗಿ ಆಶಿಕಾ ಅವ್ರಿಗೂ ಇದಕ್ಕೆ ನ್ಯಾಷನಲ್ ಅವಾರ್ಡ್ ಬರ್ಲಿ ಅಂತ ಕೇಳ್ಕೊತೀನಿ. ಅಂದ್ರೆ ಸುಮ್ಮನೆ ನಾನು ಮಾಡೋ ಮೂವಿಗೆಲ್ಲ ಎಲ್ಲಾ ಆರ್ಟಿಸ್ಟ್ಗೂ ಬರ್ಲಿ ಅಂತ ಕೇಳ್ಕೊತೀನಿ, ಅವ್ರಿಗೆ ಬರ್ಲಿ ಅಂದ್ರೆ ನನಗೆ ಬರ್ಲಿ ಅಂತ ಕೇಳ್ಕೊತೀನಿ. ಬಟ್ ಇದರಲ್ಲಿ ಅವರು 100% ಆ ಎಫರ್ಟ್ ಇದೆ. ನಾವು ಈಗ ಮೊನ್ನೆನು ಇಡೀ ಸಿನಿಮಾ ರೆಕಾರ್ಡಿಂಗ್ ಕಂಪ್ಲೀಟ್ ಆಗಿದೆ. ಮೊನ್ನೆ ನೋಡ್ಬೇಕಾದ್ರೂ ಜುಡಾ ಫ್ರೆಂಡ್ ಒಬ್ರು ಬಂದಿರು ನೋಡ್ತಾ, ಒಂದು ಸೀನ್ ಬಂದಾಗ ಚೇರಿಂದ ಎದ್ದು ಬಿಟ್ರು ಅವರು. ಅಂದ್ರೆ ಅಷ್ಟು ಅವ್ರದ್ದು ಪರ್ಫಾರ್ಮೆನ್ಸ್ಗಳೆಲ್ಲ ಮೈ ಜುಮ್ ಅನ್ನೋದು, ಅಥವಾ ಏನು ಅವ್ನು ನಿಲ್ಸಿ ಇಲ್ಲಿಗೆ ನಾನು ನೋಡೋಕ್ಕಾಗಲ್ಲ ಮುಂದಕ್ಕೆ, ಆ ರೀತಿ ಒಂದಷ್ಟು ವಿಷಯಗಳು ಬಂದಿದೆ. ಸೊ ಅದರಿಂದ ಸಿನಿಮಾ ಮೇಲೆ ನಂಬಿಕೆ ಇದೆ. ಟು ಬಿ ಫ್ರಾಂಕ್ ಅಂದ್ರೆ ಪ್ರೊಡ್ಯೂಸರ್ ಹೇಳ್ಬೋದು, ನಾವು ಇದನ್ನ ಪ್ಯಾನ್ ಇಂಡಿಯಾ ಅಂತ ನಾವು ಟ್ರೀಟ್ ಮಾಡಲಿಲ್ಲ, ಒಂದು ಒಳ್ಳೆ ಕನ್ನಡ ಸಿನಿಮಾ ಅಂತ ಟ್ರೀಟ್ ಮಾಡಿದೆ. ಬಟ್ ಯಾರ್ಯಾರು ಫೂಟೇಜಸ್ ನೋಡಿದ್ರು, ಫಸ್ಟ್ ನಾವು ತಗೊಂಡೋಗಿ ಎಡಿಟರ್ ಇರ್ಬೋದು, ಅಲ್ಲಿಂದ ಡಬ್ಬಿಂಗ್ ಸುರೇಶ್ ಅವ್ರು ಇರ್ಬೋದು, ಎಲ್ಲರೂ ನೋಡಿದವರು ಇಲ್ಲ ಇದು ಪ್ಯಾನ್ ಇಂಡಿಯಾ ಪ್ರಾಜೆಕ್ಟ್ ಆಗಬೇಕು. ಪ್ಯಾನ್ ಇಂಡಿಯಾ ಮೀನ್ಸ್ ಎಲ್ಲಾ ಕಡೆ ಹೋಗ್ತಿಲ್ಲ, ನಾವು ಕನ್ನಡ ಮತ್ತೆ ತೆಲುಗು ಮಾತ್ರ ಕಾನ್ಸಂಟ್ರೇಟ್ ಮಾಡ್ತಾ ಇದೀವಿ. ಸೊ ಆಗ್ಬೇಕು ಅಂತ ಅವ್ರು ಆಸೆ ಪಡ್ತಿದ್ರೆ, ಸೊ ಅದಕ್ಕೆ ಮತ್ತೆ ಪ್ರೊಡ್ಯೂಸರ್ ನೀರು ಇರ್ತದ್ರೆ, ಸೊ ಹಾಗಾಗಿ ನಾವು 2 ಲ್ಯಾಂಗ್ವೇಜ್ ಅಲ್ಲೂ ರಿಲೀಸ್ ಮಾಡ್ತಾ ಇದೀವಿ. ಇಲ್ಲ ಅದು ಕಣ್ಣು ಹುಡುಗಿರ ಅಷ್ಟೇ. ಅದು ಬಿಟ್ಟು ಇನ್ನು ಪೋಸ್ಟರ್ ಡಿಸೈನರ್ ಅಶ್ವಿನ್ ಪಾಪ ಅವರು ಎಫೆಕ್ಟಿವ್ ಆಗಿ ಮಾಡ್ತಾ ಇದಾರೆ. ಮತ್ತೆ ಪಬ್ಲಿಸಿಟಿ ಹರೀಶ್ ಇರ್ಬೋದು, ಪ್ರತಿಯೊಬ್ರು ತುಂಬಾ ಸಪೋರ್ಟಿವ್ ಆಗಿ ನಿಂತಿದ್ದಾರೆ. ಗತವೈಭವ ನಾನು ಫುಲ್ ಪ್ರಾಜೆಕ್ಟ್ ನೋಡಿದ್ರಿಂದ ನನಗೆ ಅಂದ್ರೆ ಕಾನ್ಫಿಡೆನ್ಸ್ ಅಥವಾ ಓವರ್ ಕಾನ್ಫಿಡೆನ್ಸ್ ಆ ರೀತಿ ತುಂಬಿದೆ ನನ್ನೊಳಗೆ. ಸೊ ಈ ಟೀಸರ್ ಅಂದ್ರೆ ಜಸ್ಟ್ ಅರ್ಜೆಂಟ್ ಕಟ್ ಮಾಡಿ ಇದನ್ನ ಇಟ್ಬಿಟ್ಟಿದ್ವಿ. ಬಟ್ ಗ್ಯಾರಂಟಿ ತುಂಬಾ ಒಳ್ಳೆ ಫುಟೇಜಸ್ ನಮ್ಮ ಹತ್ರ ಇದೆ. ಸೊ ಸಿನಿ ರಸಿಕರಿಗೆ ಇದು ಬೇರೆ ತರದ್ದೇ ಸಿನಿಮಾ ಅನ್ಸುತ್ತೆ. ಅಟ್ ದ ಸೇಮ್ ಟೈಮ್ ಎಂಟರ್ಟೈನ್ಮೆಂಟ್ ಇದೆ, ಎಮೋಷನ್ಸ್ ಇದೆ. ಆಚೆ ಬರ್ತಾ ಒಂದಷ್ಟು ಮಾತಾಡ್ಕೊಂತಾರೆ, ಆಚೆ ಬಂದ್ಮೇಲೂ ಸಿನಿಮಾ ರಿಪೀಟ್ ಆಡಿಯನ್ಸ್ ಕೇಳೋಂತ ಸಿನಿಮಾ ಅನ್ಸುತ್ತಿದ್ದು. ಸೊ ನಂಗೆ ತುಂಬಾ ನಂಬಿಕೆ ಇದೆ, ಗೆಲ್ಬೇಕು ಈ ಸಿನಿಮಾ. ಸೊ ಈ ಟೀಸರ್ ಒಂದ್ ಅಗಳು ಅನ್ನೋದ ಅರ್ಧ ಅಷ್ಟೇ, ಒಂದ್ ಅಗಳು ಇಲ್ಲ ಅಂತ ಅಷ್ಟು ಕಾದಿದೆ ಸಿನಿಮಾದಲ್ಲಿ. ಎಫೆಕ್ಟ್ಸ್ ಆಗಿರ್ಬೋದು, VFX ಆಗಿರ್ಬೋದು, ಹಾಗೂ ಪರ್ಫಾರ್ಮೆನ್ಸ್ ಆಗಿರ್ಬೋದು, ವಿಜೃಂಭಣೆ ಆಗಿರ್ಬೋದು ಅಂತ ಹೇಳ್ತಿದ್ದೀರಾ. ಸೊ ಸಿಂಪಲ್ ಸುನಿಯವರಲ್ಲ, ಇನ್ನೊಂದು ಎಕ್ಸ್ಪೆನ್ಸಿವ್ ಸುನಿಯವರು. ಅದನ್ನ ಹೇಳಕ್ಕೂ ಹೆದರ್ಕೊಂತ ಇದ್ದಾರೆ ಅವರು. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಬಂದಿರೋ ಎಲ್ಲ ಪತ್ರಕರ್ತರಿಗೂ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.
ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಿಸ್ ಮಾಡ್ಕೋಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.